ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಾಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಇಷ್ಟವಾದಂಥವ್ರನ್ನ ನೀವು ಫಾಲೋ ಮಾಡ್ತಾ ಇರ್ತೀರಾ. ಸೊ ಕೆಲವ್ರಿಗೆ ಹೆಂಗೆ ಅಂತಂದರೆ ನಿಮ್ಗೆ ಇಷ್ಟಪಟ್ಟಿರೋರು ಅಂತಂದರೆ ನೀವು ಇಷ್ಟಪಟ್ಟಿರೋರು ಅದು ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಅವ್ರು ಹಾಕುವಂಥ ಪೋಸ್ಟ್ಗಳು ನಿಮಗೆಲ್ಲ ಬರಬೇಕು, ನನಗೆ ನೋಟಿಫಿಕೇಷನ್ ತೋರಿಸ್ಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಅವ್ರು ಹಾಕಿರುವಂಥ ಪೋಸ್ಟ್ಗಳು ನಮಗೆ ಗೊತ್ತೇ ಆಗಲ್ಲ ಅವ್ರು ಹಾಕವ್ರ ಇಲ್ವಾ ಅಂತ. ಕೆಲವೊಂದು ಸಲ ರೀಲ್ಸ್ ಅಪ್ಲೋಡ್ ಮಾಡಿರ್ತಾರೆ, ನಮಗೆ ತೋರಿಸಿರಲ್ಲ ನ್ಯೂಸ್ ಫೀಡಲ್ಲಿ. ಕೆಲವೊಂದು ಸಲ ಒಂದು ಫೋಟೋ ಹಾಕಿರ್ತಾರೆ, ಅದು ಕೂಡ ನಮ್ಗೆ ತೋರಿಸಿರಲ್ಲ. ಕೆಲವೊಂದು ಸಲ ಲೈವ್ ಬಂದರೆ ಲೈವ್ ತೋರಿಸ್ಬಿಡುತ್ತೆ ನೋಟಿಫಿಕೇಷನ್, ಹಿಂಗೆ ಮೇಲ್ಗಡೆ ಲೈವ್ ಬಂದಿದ್ದಾರೆ ಅಂತ. ಕೆಲವೊಂದು ಮಿಸ್ ಆಗಿಬಿಡುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಆ ಥರ ಏನಾದರೂ ನಿಮ್ಗೆ ಏನಾದರೂ ಮಿಸ್ ಆಗ್ತಾ ಇದ್ದರೆ, ನಿಮ್ಮ ಫೇವ್ರೇಟ್ ಯಾರು ಇದ್ದರೆ, ಸೊ ಅವರು ಹಾಕುವಂಥ ಎಲ್ಲ ಪೋಸ್ಟ್ಗಳು ನಿಮಗೆ ನೋಟಿಫಿಕೇಷನ್ ಬರೋ ಹಂಗೆ ನಾನು ಮಾಡೋ ಥರ ಒಂದು ಸೆಟ್ಟಿಂಗ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಸೆಟ್ಟಿಂಗ್ನ ನೀವೇನಾದ್ರು ಆನ್ ಮಾಡ್ಕೊಬಿಡ್ತು ಅಂತಂದರೆ ಅವರು ರೀಲ್ಸ್ ಆದರೂ ಹಾಕಲಿ, ಫೋಟೋನಾದರೂ ಹಾಕಲಿ, ಲೈವ್ ಆದರೂ ಬರಲಿ, ಏನಾದರೂ ಮಾಡಲಿ, ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಆಯಿತಾ? ನಿಮ್ಗೆ ಇವಾಗ ಯಾರು ಫೋಟೋ ಲೈಕ್ ಮಾಡೋರು ಬರುತ್ತಲ್ಲ, ಕಮೆಂಟ್ ಮಾಡೋರು ನೋಟಿಫಿಕೇಷನ್ ಬರುತ್ತಲ್ಲ, ಆ ಥರ ಬರುತ್ತೆ. ಹೆಂಗೆ ಬರುತ್ತೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ವಿಡಿಯೋದಲ್ಲಿ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನನಗೆ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಇಷ್ಟ ಅಂತ ಅಂದ್ಕೊಳ್ಳಿ, ಅವ್ರ ಅಕೌಂಟ್ ಅವ್ರು ಏನು ಪೋಸ್ಟ್ ಮಾಡ್ತಾರೆ ಅದೆಲ್ಲ ನಮ್ಗೆ ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಒಬ್ರದ್ದು ಅಕೌಂಟ್ ತೆಗಿತೀನಿ, ಕಿಂಗ್ ಸ್ಟಾರ್ ಯೋಗೇಶ್ ಅವ್ರನ್ನ ತೆಗಿತೀನಿ. ಸೊ ಇವರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಇವ್ರದ್ದು ಅಕೌಂಟ್ ತೆಗಿತೀನಿ. ಇವ್ರದ್ದು ಓಪನ್ ಮಾಡಿದ್ದೀನಿ. ಇವಾಗ ನೀವು ನೋಡ್ಬೋದು ಅವ್ರದ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಬಂದಿದೆ. ಸೊ ಇವಾಗ ಇವ್ರು ಹಾಕುವಂಥ ಪೋಸ್ಟ್ಗಳು ಲೈವ್ ಆಗ್ಬೋದು, ಫೋಟೋಸ್ಗಳಾಗ್ಬೋದು, ಇವೆಲ್ಲ ನನಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಮೇಲ್ಗಡೆ ಒಂದು ನೋಟಿಫಿಕೇಷನ್ ಗಂಟೆ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ. ಪೋಸ್ಟ್ಸ್ ಅಂತ ಫಸ್ಟು ನಿಮಗೆ ಮೊದಲನೇ ಆಪ್ಷನ್ ಬರುತ್ತೆ. ಸೊ ಪೋಸ್ಟ್ ಮೇಲೆ ನೀವು ಕ್ಲಿಕ್ ಆನ್ ಮಾಡಿಕೊಂಡ್ರೆ ಇದನ್ನು, ಸೊ ಅವ್ರು ಹಾಕುವಂಥ ಪೋಸ್ಟ್ಗಳದೆಲ್ಲ ನಿಮ್ಮ ನೋಟಿಫಿಕೇಷನ್ ಬಂದ್ಬಿಡುತ್ತೆ. ಓಕೆ. ಸೊ ಎರಡನೇದು ಸ್ಟೋರೀಸ್. ಈಗ ಅವರು ಸ್ಟೋರೀಸ್ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆನ್ ಮಾಡಿಕೊಂಡ್ರೆ. ಸೊ ಅದೇ ಥರ IGTV, ಈಗ IGTVನ ಅಪ್ಲೋಡ್ ಮಾಡಿದ್ರೆ IGTVಲಿ, ಸೊ ಅದನ್ನು ಕೂಡ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಲೈವ್ ವೀಡಿಯೋಸ್ ಅಂತಿದೆ ನೋಡಿ, ಸಮ್ ಅಂತಿದೆ. ಸೊ ಇದರಲ್ಲಿ ರಿಸೀವ್ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅವ್ರು ಬಂದರೆ ಲೈವ್ಗಳಿಗೆ, ಸೊ ನಿಮಗೆ ನೋಟಿಫಿಕೇಷನ್ ಪಕ್ಕ ಬರುತ್ತೆ. ಓಕೆನಾ? ಸೊ ಈ ಥರ ನೀವು ಇಂಡಿವಿಜುವಲ್ ಆಗಿ ಒಂದೊಂದು ಪರ್ಸನ್ಗೂ ಕೂಡ ನೀವು ಆನ್ ಮಾಡ್ಕೋಬೋದು. ನಿಮ್ಗೆ ಯಾರು ಫೇವ್ರೇಟ್ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅವರನ್ನ. ಸೊ ಈ ಥರ ಮಾಡ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಐ ಥಿಂಕ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ? ಸೊ ಅವಾಗ ನಿಮಗೆ ಲೈಕ್ಸು ಕೂಡ ಇನ್ಕ್ರೀಸ್ ಆಗುತ್ತೆ, ಕಮೆಂಟ್ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ. ಯಾಕೆಂದರೆ ನಿಮ್ಮ ಇಷ್ಟಪಡೋರು ಲೈಕು ಕಮೆಂಟ್ ಮಾಡ್ತಾರಲ್ಲ, ಅದರಿಂದ ಶೇರ್ ಮಾಡ್ತೀರಾ ಅಂದ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮಲ್ಕೊಳ್ಳಿ, ನಿದ್ದೆ ಮಾಡಿ. ಗುಡ್ ನೈಟ್.